ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ, ಟೈಮ್ ಇವಾಗ 8 ಗಂಟೆ 5 ನಿಮಿಷ ಆಯಿತು. ಲೇಟಾಗಿದ್ದೀನಿ ಅಂತ ಹೇಳಲ್ಲ ನಾನು, ಯಾಕಂದರೆ ಸಂಡೇ ಇಷ್ಟು ಬೇಗ ಹೇಳೋದು ತುಂಬ ಅಪರೂಪ. ನಾವು ಆವಾಗಲೇ ಎದ್ದೆ, 7:15ಗೆ ಎದ್ದು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ಅಂತ ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಮೋಸ್ಟ್ಲಿ ಉಪ್ಪಿಟ್ಟೆ ಮಾಡ್ತೀನಿ ಇವತ್ತು. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ, ಈಸಿ ಆಗಿರೋದು ಮಾಡೋಣ ಅಂತ. ಉಪ್ಪಿಟ್ಟಂದರೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ. ಈವನ್ ವಿಶ್ರುತ್ ಕೂಡ ಬೇಡ ಅಂತಾನೆ. ಬಟ್ ಹೇಗಾದರೂ ತಿನ್ನಿಸ್ಲೇಬೇಕು ತಿಂಡಿನ. ಎಲ್ಲ ಅಮ್ಮಂದ್ರಿಗೂ ಇದೊಂದು ದೊಡ್ಡ ಕೆಲಸ ಅಂತ ಅಂದ್ಕೊಳ್ತೀನಿ. ಮಕ್ಕಳಿಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ. ಈವನ್ ನಮಗೂ ಹಾಗೆ ಆಗ್ತಿತ್ತು ಚಿಕ್ಕವರಿದ್ದಾಗ. ಉಪ್ಪಿಟ್ಟು ಅಂದರೆ ಇಷ್ಟನೇ ಇಲ್ಲ. ಇಲ್ಲಿ ನೋಡಿ, ಪಾತ್ರೆಗಳೆಲ್ಲ ತೊಳೆದಿದ್ದು ಇಲ್ಲೇ ಇದೆ. ಇದನ್ನೆಲ್ಲ ತೆಗೆದಿಡ್ಬೇಕು ಇವಾಗ. ನೋಡಿ, ಇಲ್ಲಿ ಕೆಳಗಡೆ ಒಂದು ಕೋರ್ಟ್ ಇದೆ. ಇಲ್ಲಿ ಬ್ಯಾಡ್ಮಿಂಟನ್ ಎಲ್ಲ ಆಡ್ತಾ ಇರ್ತಾರೆ. ನಮಗೂ ಕೂಡ ಹೋಗಬೇಕು ಅಂತ ಅನಿಸುತ್ತೆ. ಬಟ್ ಮಕ್ಕಳು ಇರೋದ್ರಿಂದ ಅವ್ರನ್ನ ಕರ್ಕೊಂಡು ಹೋದರೆ ಕಷ್ಟ ಆಗುತ್ತೆ ಅಂತ ನಾವು ಇವಾಗ ಹೋಗೋದೇ ಇಲ್ಲ. ಬನ್ನಿ ತಿಂಡಿ ಮಾಡೋಣ. ಎದ್ಮೇಲೆ ತಿಂಡಿ ಅಂತೂ ಮಾಡಲೇಬೇಕು. ಮೊಸರು ರೆಡಿ ಆಗಿದೆ. ಇದನ್ನು ಫ್ರಿಜ್ಜಿಗೆ ಹಾಕ್ಬಿಟ್ಟು ಬರ್ತೀನಿ ಇವಾಗ. ಉಪ್ಪಿಟ್ಟು ರೆಸಿಪಿ ಇವತ್ತು. ಉಪ್ಪಿಟ್ಟು ಮಾಡಿ ಬೇಗ ಮುಗಿಸ್ತೀನಿ, ಜಟ್ಪಟಾಗಿ ಮಾಡಬೇಕು. Garbage truck already came here. ಟೈಮ್ 11:30 ಆಗ್ತಾ ಇದೆ. ಇವಾಗ ಬೇಗ ಬೇಗ ನಾನು ಅಡುಗೆ ಕೆಲಸ ಮುಗಿಸ್ಬೇಕು. ನೋಡಿ, ಇಲ್ಲಿ ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾರೆ. ಮತ್ಸಾನು ನೋ ನೋ ಇವತ್ತು ಊಟಕ್ಕೆ ದಹಿ ಬಿಂಡಿ ಮತ್ತು ಚಪಾತಿ ಮಾಡೋಣ ಅಂತಿದ್ದೀನಿ. ಯಾವಾಗಲೂ ಸೇಮ್ ಅದೇ ಅನ್ನ ಸಾರು ಸಾಂಬಾರು ತಿಂದು ತಿಂದು ಬೇಜಾರಾಗುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಚೇಂಜ್ ಮಾಡೋಣ ಅಂತ ದಹಿ ಬಿಂಡಿ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಒಂದು ನೋಡಿದ್ದೀರಾ ಯಾರಾದರೂ? ನೋಡಿ, ಫೋರ್ಕಲ್ಲಿ ಆರೆಂಜ್ ತಿನ್ನುವವರು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು. ನನ್ನ ಮಕ್ಕಳು ಸ್ಪೂನು ಫೋರ್ಕ್ ತಗೊಂಡು ಆರೆಂಜ್ ತಿಂತಾ ಇದ್ದಾರೆ. ಇಲ್ಲಿ ದಹಿ ಬಿಂಡಿ ಮಾಡೋದಕ್ಕೆ ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾರ್ಲಲ್ಲಿ ಚಪಾತಿ ಹಿಟ್ಟು ಕೂಡ ಕಲಸಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಮುಂಚೆನೇ ಕಲಿಸ್ಕೊಳ್ತೀನಿ, ಯಾಕಂದರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಬ್ಯಾಕ್ ಟು ಕುಕ್ಕಿಂಗ್. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಟ್ ಮಾಡಿದ ಬೆಂಡೆಕಾಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಕಂದು ಬಣ್ಣಕ್ಕೆ ತಿರುಗುವಷ್ಟು ಅದನ್ನ ಹುರ್ಕೊಳ್ಬೇಕು. ಪ್ಯಾರ್ಲಲ್ಲಿ ಒಂದು ಬೌಲಲ್ಲಿ 2 ಕಪ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ.
ನಂತರ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಖಾರಕ್ಕೆ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು, ಗಂಟುಗಳು ಇರಬಾರ್ದು ಇದರಲ್ಲಿ. ನೋಡಿ, ಬೆಂಡೆಕಾಯಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟು ಅದೇ ಪ್ಯಾನಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಮೆಂತೆಕಾಳು, ನಂತರ ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೇಕು, ನಾನು ಮರೆತು ಆಮೇಲೆ ಹಾಕಿದ್ದೀನಿ ಫ್ರೈ ಮಾಡಿ. ನಂತರ ಇದಕ್ಕೆ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಈ ಮೊಸರಿನ ಮಿಕ್ಸ್ಚರ್ ಏನಿದೆ ಅದನ್ನು ಹಾಕ್ಕೋಬೇಕು. ನಂತರ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ ಇದನ್ನು ನೀರಾಗಿ ಮಾಡ್ಕೋಬೇಕು, ಯಾಕಂದರೆ ತಣ್ಣಗಾದ್ಮೇಲೆ ಆಮೇಲೆ ಗಟ್ಟಿ ಆಗ್ತಾ ಹೋಗುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಯಾಕಂದರೆ ನಾವು ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀವಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ ಇದು. ಚೆನ್ನಾಗಿ ಕುದಿದ ಮೇಲೆ ಇದಕ್ಕೆ ನಾವು ಫ್ರೈ ಮಾಡಿದ ಬೆಂಡೆಕಾಯಿನ ಹಾಕ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಆಪ್ಷನಲ್, ಸಕ್ಕರೆ ಬೇಕಾದವರು ಹಾಕ್ಕೋಬೋದು. ನೋಡಿ, ಇದು ಕುದಿದ್ರೆ ನಮ್ಮ ರುಚಿಯಾದ ದಹಿ ಬೆಂಡಿ ರೆಡಿ ಆಯಿತು. ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಸಿಂಗಪೂರ್ ಫ್ಲ್ಯಾಗ್. ಈ ಥರ ಯಾವಾಗಲೂ ಇಲ್ಲಿ ಡಿಸ್ಪ್ಲೇ ಮಾಡೋಕ್ಕೆ ಬಿಡಲ್ಲ, ಬಟ್ ಈ ಕೊರೋನಾ ಟೈಮಲ್ಲಿ ಸರ್ಕಾರ ಜನಕ್ಕೆ ಪರ್ಮಿಷನ್ ಕೊಟ್ಟಿದೆ, ಯಾಕಂದರೆ ಇದು ಜನರ ಯೂನಿಟಿನ ಸಿಂಬಲೈಸ್ ಮಾಡುತ್ತೆ. ಇಲ್ಲಿ ಈ ಥರ ಫ್ಲ್ಯಾಗ್ ಡಿಸ್ಪ್ಲೇ ಮಾಡಿ ಯೂನಿಟಿನ ಸಿಂಬಲೈಸ್ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲ ಹೌಸ್ ಹೋಲ್ಡ್ಸ್ ಹಾಗೆ ಎಲ್ಲ ಆರ್ಗನೈಸೇಷನ್ ಅವರು ಕೂಡ ಈ ಫ್ಲ್ಯಾಗನ್ನು ಡಿಸ್ಪ್ಲೇ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ, ನಾನು ಬುಕ್ಸ್ ತೊಗೊಂಡು ಬಂದಿದ್ದೀನಿ ಸ್ಕೂಲಿಂದ ಅಂತ. ಸೊ ಆ ಬುಕ್ಗಳಿಗೆ ಬೈಂಡ್ ಹಾಕಿ ಆಗಿರಲಿಲ್ಲ, ಹಾಗಾಗಿ ಆ ಕೆಲಸನ ಮಾಡ್ತಾಯಿದ್ದೀವಿ. ಯಾಕಂದರೆ ನೆಕ್ಸ್ಟ್ ವೀಕು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಜುಲೈ 6th. ಇಷ್ಟು ದಿನ ಸ್ಕೂಲ್ ಇಲ್ಲ ಅಂತ ಆರಾಮಾಗಿದ್ವಿ, ಇವಾಗ ಎಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ. ಇದು ಬೈಂಡ್ ಹಾಕೋದಕ್ಕೆ ನಾವು ಪ್ಲಾಸ್ಟಿಕ್ ಶೀಟ್ಸನ್ನ ಯೂಸ್ ಮಾಡ್ತೀವಿ. ಸೊ ಅದು ಒಬ್ಬರೇ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಅದು ಕೈ ಜಾರುತ್ತೆ. ಹಾಗಾಗಿ ಇಬ್ಬರು ಹಿಡ್ಕೊಂಡು ಹೆಲ್ಪ್ ಮಾಡ್ತಾಯಿದ್ದೀನಿ ನಾನು ಕೂಡ ಹಸ್ಬೆಂಡ್ಗೆ. ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂದರೆ ಮಕ್ಕಳಿಗೆ ಏನೋ ಖುಷಿ, ಅವ್ರಿಗೆ ಹೊಸ ಬ್ಯಾಗ್ ಸಿಗುತ್ತೆ, ಬಾಟಲ್ ಸಿಗುತ್ತೆ ಅಂತ. ವಿಶ್ರುತ್ಗೂ ಸ್ವಲ್ಪ ಲಿಸ್ಟ್ಗಳು ಇದೆ, ಆದರೆ ಏನು ಮಾಡ್ತೀವಿ ಗೊತ್ತಿಲ್ಲ. ಹೊರಗೆ ಹೋದರೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮೋಸ್ಟ್ಲಿ ಹಸ್ಬೆಂಡ್ ಮತ್ತು ವಿಶ್ರುತ್ ಇಬ್ಬರೇ ಹೋದರೂ ಹೋಗ್ತಾರೆ. ಈ ಬುಕ್ ಬೈಂಡಿಂಗ್ ಕೆಲಸ ಅಂತೂ ತುಂಬಾ ಹೊತ್ತು ತಗೊಳ್ತು. ಒಂದೊಂದು ಬುಕ್ಕಿಗೆ ಮಿನಿಮಮ್ 10 minutes ಆಗ್ತಿತ್ತು. ಸೊ ಇದೆಲ್ಲ ಆದಮೇಲೆ ಫುಲ್ ಸುಸ್ತಾಗಿಬಿಟ್ಟೆ, ಏನೂ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಈ ಒಂದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ಪುಟಾಣಿ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಿಗ್ತೀನಿ ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.